ಶ್ರೀ ರಾಘವೇಂದ್ರ ಸ್ವಾಮಿ ಜೀವನ ಚರಿತ್ರೆ. ಬಡತನ ಎಂಬುದು ಆ ದೇವರನ್ನೂ ಸಹ ಬಿಟ್ಟಿಲ್ಲ. ಬಡತನದ ಅನುಭವ ಶ್ರೀ ರಾಘವೇಂದ್ರರಿಗೆ ಹೇಗಿತ್ತು ಎಂಬುದನ್ನು ಕೇಳೋಣ. ಗುರುರಾಜಣ್ಣನಿಗೆ ಭಾರವಾಗಲಿಚ್ಛಿಸದೆ ದೂರ ಬಂದ ವೆಂಕಟನಾಥರು ಪತ್ನಿ ಸರಸ್ವತಿಯೊಂದಿಗೆ ಸ್ವಲ್ಪ ದಿವಸ ಬಡತನವನ್ನು ಅನುಭವಿಸಿದರು. ಕಾವೇರಿ ಪಟ್ಟಣಕ್ಕೆ ಬಂದ ಶ್ರೀ ವೆಂಕಟನಾಥರು ಕೆಲ ಕಾಲ ಸತಿ ಸುತರೊಡನೆ ನೆಮ್ಮದಿಯಿಂದ ಕಾಲ ಕಳೆಯುತ್ತಿದ್ದರು. ಒಂದು ದಿನ ಸ್ವಪ್ನದಲ್ಲಿ ವೃದ್ಧೆ ಮುತ್ತೈದೆಯೊಬ್ಬಳು ಕಾಣಿಸಿಕೊಂಡಳು. ನೀನಾರೆಂದು ಕೇಳಲು, ನಾನು ದರಿದ್ರ ದೇವತೆ, ಪ್ರಾರಬ್ಧ ಕರ್ಮಾನುಸಾರ ನಿನ್ನನ್ನು ಆಶ್ರಯಿಸಲು ಬಂದಿರುವೆನು. ಹಿಂದಿನ ಜನ್ಮಗಳಲ್ಲಿ ನಿನ್ನ ಹತ್ತಿರ ಸುಳಿಯಲಾಗಲಿಲ್ಲ. ಕೆಲ ಕಾಲ ಕಳೆದರೆ ತುಂಬ ವೈಭವ ನಿನ್ನದಾಗುವುದು. ಆಗಲೂ ನಿನ್ನ ಹತ್ತಿರ ಬರಲು ಶಕ್ತಳಲ್ಲ. ಸೃಷ್ಟಿಗೆ ಬಂದ ಪ್ರತಿಚೇತನನು ಪ್ರಾರಬ್ಧ ಕರ್ಮವನ್ನು ಅನುಭವಿಸಲೇಬೇಕು. ಆದ್ದರಿಂದ ಸ್ವಲ್ಪ ಸಮಯ ನಿನ್ನ ಆಶ್ರಯ ಬೇಡುವೆನು ಎಂದಳು. ನೀನು ನನ್ನಲ್ಲಿ ಎಷ್ಟು ಕಾಲ ಇರುತ್ತಿ ಎಂದು ಆಚಾರ್ಯರು ಕೇಳಿದರು. ನಿನ್ನ ಭಾರ್ಯೆ ಗುರು ಸನ್ನಿಧಿಗೆ ಹೊರಡಲು ನಿನ್ನನ್ನು ಎಂದು ಪ್ರೇರಣೆ ಮಾಡುವಳೋ ಅಂದೇ ನಿನ್ನನ್ನು ಬಿಟ್ಟು ಹೋಗುವೆನು ಎಂದಳು. ಹೀಗೆ ಸ್ವಪ್ನ ಕಂಡ ಕೆಲ ದಿನಗಳಲ್ಲಿಯೇ ಅವರ ಹೊಲದಲ್ಲಿ ಹಾಕಿದ್ದ ಬೆಳೆ ಹುಳು ಬಿದ್ದು ಬೆಳೆ ನಾಶವಾಯಿತು. ಮನೆಯಲ್ಲಿ ನಡೆಸುವ ವಿದ್ಯಾಪೀಠದ ಉಸ್ತುವಾರಿಗಾಗಿ ಇದ್ದ ಬಂಗಾರಾದಿಗಳೆಲ್ಲ ಮುಗಿದವು. ಈ ಕಷ್ಟವನ್ನು ನೋಡಿ ಮನೆಯ ಉಸ್ತುವಾರಿಯನ್ನು ಮಾಡುತ್ತಿದ್ದ ಶ್ರೀನಿವಾಸಾಚಾರ್ಯ ದಂಪತಿಗಳು ತಮ್ಮ ಅಣ್ಣನ ಮನೆಯಲ್ಲಿ ಮದುವೆಯೆಂದು ಹೋದರು. ವಿದ್ಯಾರ್ಥಿಗಳು ಕೂಡ ತಮ್ಮ ಸ್ನೇಹಿತನ ಅಣ್ಣನ ಮದುವೆಯ ನೆಪದಿಂದ ಹೊರಟು ಹೋದರು. ಮನೆಯಲ್ಲಿ ಹಾಲು ಕೊಡುತ್ತಿದ್ದ ಗೋವುಗಳು ಕಳೆದು ಹೋದವು. ಮಗುವಾದ ಲಕ್ಷ್ಮೀನಾರಾಯಣನಿಗೆ ಕುಡಿಯಲು ಸ್ವಲ್ಪವೂ ಹಾಲಿಲ್ಲದಂತಾಯಿತು. ಇವರು ಅಚಾಚಿತ ವೃತ್ತಿಯಿಂದ ಇರುವವರಾದ್ದರಿಂದ ಅಣ್ಣ, ಮಾವ, ಗುರುಗಳು ಇತ್ಯಾದಿ ಯಾರನ್ನೂ ಹೊಟ್ಟೆಗಾಗಿ ಏನೂ ಕೇಳುವಂತಿಲ್ಲ. ನಿಷ್ಕಿಂಚರಾದ ವೆಂಕಟಭಟ್ಟರ ಮನೆಯಲ್ಲಿ ಒಂದು ದಿನ ಉಣ್ಣಲು ಇದ್ದರೆ ಇನ್ನೊಂದು ದಿನ ಇರದಿದ್ದರೂ ಊಟ ಮಾಡಿದವರಂತೆ ಅಕ್ಷತೆ ಅಂಗಾರಗಳನ್ನು ಧರಿಸಿ ಹಸನ್ಮುಖದಿಂದ ಇರುತ್ತಿದ್ದರು. ಇದಲ್ಲವೇ ದೇವತಾ ಮನುಷ್ಯರ ಲಕ್ಷಣ. ಇದನ್ನು ತಿಳಿದವರು ಇವರನ್ನು ದರಿದ್ರರು ಅಂತ ಹೇಳಿದರು. ಇವರ ಚಿತ್ತ ಮಾತ್ರ ಸದಾ ಶ್ರೀಹರಿಯನ್ನು ನೆನೆಯುವುದರಲ್ಲಿ ತಲ್ಲೀನವಾಗಿ ಶ್ರೀಮಂತವಾಗಿರುತ್ತಿತ್ತು. ಆದ್ದರಿಂದ ಇದು ಸಾಮಾನ್ಯರಿಗೆ ಸಾಧ್ಯವಾಗದ ಶ್ರೀಮಂತವಾದ ಸಾಧನಾ ಜೀವನ ಲಕ್ಷಣ. ಹೀಗಿರಲು ಒಂದು ದಿನ ಇವರ ಮನೆಗೆ ಹಿಂದಿನಿಂದ ಕಳ್ಳರು ಬಂದು ಇದ್ದ 4 ಪಾತ್ರೆಗಳನ್ನು ಕದ್ದೊಯ್ದರು. ಅಂದು ರಾತ್ರಿ ಸರಸ್ವತಿಯು ಕನಸಿನಲ್ಲಿ ಶ್ರೀ ವಿಜಯೀಂದ್ರರು ಕಾಣಿಸಿಕೊಂಡು ಶ್ರೀ ಸುಧೀಂದ್ರರಲ್ಲಿ ಹೋಗಿರೆಂದು ಹೇಳಿದ್ದನ್ನು ಪತಿ ವೆಂಕಟನಾಥರಿಗೆ ತಿಳಿಸಿದಳು. ಕಳ್ಳರು ಕದ್ದೊಯ್ದಿದ್ದ ಒಳ್ಳೆಯದೇ ಆಯಿತು. ಇನ್ನು ನಮ್ಮನ್ನು ದರಿದ್ರ ಲಕ್ಷ್ಮಿಯು ಬಿಟ್ಟು ಹೋದಳು ಎಂದು ವೆಂಕಟನಾಥರು ಪತ್ನಿಯೊಂದಿಗೆ ಶ್ರೀ ಸುಧೀಂದ್ರರಲ್ಲಿಗೆ ಬಂದರು. ಮಹಾಭಾಷ್ಯಾಚಾರ್ಯ ಎಂಬ ಬಿರುದು. ಶ್ರೀ ವೆಂಕಟನಾಥರು ಶ್ರೀ ಸುಧೀಂದ್ರರ ಅಪ್ಪಣೆಯಂತೆ ವ್ಯಾಕರಣದಲ್ಲಿ ಪ್ರತಿವಾದಿಗಳನ್ನು ಜಯಿಸಿದಾಗ ಮಹಾಭಾಷ್ಯಾಚಾರ್ಯ ಎಂಬ ಬಿರುದು ಪಡೆದದ್ದು. ಶ್ರೀ ಸುಧೀಂದ್ರರ ಆಶ್ರಯಕ್ಕೆ ಬಂದ ಶ್ರೀ ವೆಂಕಟನಾಥರು ಪ್ರತಿನಿತ್ಯ ಬ್ರಾಹ್ಮೀ ಮುಹೂರ್ತದಲ್ಲಿ ಎದ್ದು ಸ್ನಾನ, ಸಂಧ್ಯಾ, ಜಪ, ಪಾರಾಯಣ, ದೇವ ಪೂಜಾದಿಗಳನ್ನು ಆಚರಿಸಿ ಬೆಳಿಗ್ಗೆ ಶ್ರೀಪಾದಂಗಳವರಲ್ಲಿ ವಿಶೇಷವಾಗಿ ಶ್ರೀ ಸರ್ವಜ್ಞರ ಭಾಷ್ಯಗಳನ್ನು, ಶ್ರೀ ವ್ಯಾಸರಾಜರ ಚಂದ್ರಿಕಾ, ತರ್ಕತಾಂಡವ, ನ್ಯಾಯಾಮೃತ ಇತ್ಯಾದಿಗಳನ್ನು, ನಂತರ ವ್ಯಾಕರಣ ಮಹಾಭಾಷ್ಯವನ್ನು, ಮಧ್ಯಾಹ್ನದಲ್ಲಿ ತರ್ಕಶಾಸ್ತ್ರವನ್ನು, ಸಂಜೆ ಮೀಮಾಂಸಾಶಾಸ್ತ್ರವೇ ಮೊದಲಾದ ಎಲ್ಲ ಉದ್ಗ್ರಂಥಗಳನ್ನು ವಿಶೇಷವಾಗಿ ಅಧ್ಯಯನ ಮಾಡತೊಡಗಿದರು. ಶ್ರೀಪಾದಂಗಳವರ ಅಪ್ಪಣೆಯಂತೆ ವಿದ್ಯಾರ್ಥಿಗಳಿಗೆ ವ್ಯಾಕರಣ, ಮೀಮಾಂಸಾ, ತರ್ಕ, ವೇದಾಂತಾದಿ ವಿವಿಧ ಗ್ರಂಥಗಳನ್ನು ಕೂಡ ಬೋಧಿಸತೊಡಗಿದರು. ಆಗಿನ ಕಾಲದಲ್ಲಿ
ಪೀಠಾಧಿಪತಿಗಳಿಂದ ವಿಶೇಷವಾಗಿ ತತ್ವ ಪ್ರಚಾರಗಳು ನಡೆಯುತ್ತಿದ್ದವು. ಅದರಂತೆ ಶ್ರೀ ಸುಧೀಂದ್ರರು ತತ್ವಪ್ರಚಾರಕ್ಕಾಗಿ ಸಂಚಾರ ಹೊರಟರೆ ವೆಂಕಟನಾಥರು ಕೂಡ ಹಿಂಬಾಲಿಸಲೇಬೇಕು. ಶ್ರೀಗಳವರು ಸಂಜಾಪುರಾಧೀಶನಾಗಿದ್ದ ರಘುನಾಥ ಭೂಪಾಲನಿಗೆ ತಾವು ಸಂಚಾರ ಹೊರಟ ವಿಚಾರವನ್ನು ನಿರೂಪದ್ವಾರ ತಿಳಿಸಿದರು. ಆಗ ರಾಜನು ತನ್ನ ಸಾಮಂತರಾದ ಅಧಿಕಾರಿಗಳಿಗೆ ರಾಜಗುರುಗಳಾದ ಶ್ರೀ ಸುಧೀಂದ್ರರಿಗೆ ಎಲ್ಲ ಬಗೆಯ ಸೌಕರ್ಯಗಳನ್ನು ಒದಗಿಸಿ ಗೌರವಿಸಬೇಕೆಂದು ನಿರೂಪ ಹೊರಡಿಸಿದನು. ಆಗಿನ ಚೋಳ ದೇಶದ ಬ್ರಹ್ಮಣಾಗ್ರಹಾರದಲ್ಲಿ ವಿದ್ವತ್ ಸಮೂಹವೇ ಇರುತ್ತಿತ್ತು. ಎಲ್ಲ ಮನೆಗಳಲ್ಲೂ ವಿದ್ಯೆಯ ಝೇಂಕಾರವೇ. ಅಲ್ಲಿ ನಡೆಯುವ ಹೋಮ ಹವನಗಳ ಹೊಗೆ ದಟ್ಟವಾಗಿ ಕಾರ್ಮೋಡ ನಿರ್ಮಾಣ ಮಾಡುತ್ತಿತ್ತು. ಶ್ರೀ ಕ್ಷೇತ್ರ ಮನ್ನಾರುಗುಡಿ ಎಂಬಲ್ಲಿರುವ ಶ್ರೀಕೃಷ್ಣ ದೇವಾಲಯದ ಬಳಿ ಶ್ರೀಗಳವರಿಗೆ ಒಬ್ಬ ಅದ್ವೈತ ಸನ್ಯಾಸಿಯೊಬ್ಬನು ಎದುರಾಗಿ ವಾದ ಮಾಡಲು ಸಿದ್ಧರಾದರು. ಆದರೆ ದ್ವೈತ ಅದ್ವೈತಗಳೆರಡು ಪರಸ್ಪರ ಉತ್ತರ ದಕ್ಷಿಣ ಧ್ರುವಗಳೆಂದೇ ಹೇಳಬಹುದು. ಜೀವ ಬ್ರಹ್ಮೈಕ್ಯ ಅದ್ವೈತವಾದರೆ ಜೀವ ಬೇರೆ ಬ್ರಹ್ಮ ಬೇರೆ ಎಂದು ಸಾರುವುದೇ ದ್ವೈತ ತತ್ವ. ವೆಂಕಟನಾಥರು ಅದ್ವೈತವಾದವನ್ನು ವೇದ ಪುರಾಣಗಳ ಆಧಾರದಿಂದ ಅತ್ಯದ್ಭುತವಾಗಿ ಖಂಡನ ಮಾಡಿ ದ್ವೈತ ತತ್ವವನ್ನು ಸಿದ್ಧಾಂತ ಮಾಡಿದರು. ಇಡೀ ತತ್ವಶಾಸ್ತ್ರ ಹಾಗೂ ವ್ಯಾಕರಣಶಾಸ್ತ್ರಗಳು ಅವರ ಹೃದ್ಗತವಾಗಿದ್ದರಿಂದ ಸ್ವಪ್ನವಾದ ಅವರ ನಿಲುವಿನ ವಾಗ್ಧಾಟಿಗೆ ಪ್ರತಿವಾದಿಗಳು ನೀರಾಗಿ ನಿರುತ್ತರರಾಗಿ ಹೋದಾಗ ಶ್ರೀ ಸುಧೀಂದ್ರ ತೀರ್ಥರ ಸಂತೋಷಕ್ಕೆ ಪಾರವೇ ಇಲ್ಲವಾಯಿತು. ತಾವು ಬೋಧನಾ ಮಾಡದಿರುವ ವ್ಯಾಕರಣದಲ್ಲಿಯೂ ಆತನ ಆಳವಾದ ಜ್ಞಾನವನ್ನು ನೋಡಿ ಆಶ್ಚರ್ಯ ಹೊಂದಿದ ಶ್ರೀಗಳು ಮಹಾಭಾಷ್ಯಾಚಾರ್ಯರೆಂದು ಬಿರುದು ಕೊಟ್ಟು ಗೌರವಿಸಿದರು. ಅಂದಿನಿಂದ ವೆಂಕಟನಾಥರು ಮಹಾಭಾಷ್ಯ ವೆಂಕಟನಾಥಾಚಾರ್ಯರೆಂದು ಪ್ರಸಿದ್ಧಿ ಪಡೆದರು. ನನ್ನ ಮುಂದಿನ ವಿಡಿಯೋದಲ್ಲಿ ಶ್ರೀ ಯಾದವೇಂದ್ರರು ಮತ್ತು ಭಟ್ಟಾಚಾರ್ಯ ಎಂಬ ಬಿರುದು ಪಡೆದದ್ದನ್ನು ಕಥೆಯ ರಾಘವೇಂದ್ರ ಸ್ವಾಮಿಯ ಕಥೆಯನ್ನು ಕೇಳೋಣ.